How are you, all of you dear students? Fine. Yes, sir. Yes, sir. How's the Josh? Yes, sir. ಯಾವ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಟುಡೇ ಏನು ಕೊಟ್ಟೆ ನಾನು Dot. ಬಿಂದು ಡಾಟ್ ಆಫ್ ಪಾಯಿಂಟ್ ಅಂತ ಹೇಳ್ತೀವಿ. ನಿಮ್ಗೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಗೊತ್ತಲ್ಲ? ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ 6th ಸ್ಟ್ಯಾಂಡರ್ಡ್ಗೆ ಇಂಟ್ರೊಡ್ಯೂಸ್ ಫಾರ್ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ರೇಖೆಗಳು ಮತ್ತು ಕೋನಗಳು. ಕನ್ನಡದಲ್ಲಿ ರೇಖೆಗಳು ಮತ್ತು ಕೋನಗಳು. ಇದಕ್ಕೇನಂತೀವಿ ನಾವು? ರೇಖೆ ಅಂತ ಹೇಳ್ತೀವಿ. ಇದೇನು ಹಾಗಿದ್ರೆ ಇದು ರೇಖೆ. ಇದೇನು ಯಾರು ಹೇಳ್ತಿದ್ದಾನ? ಸರಳ ಕೋನ. ಸರಳ ಹೇಳ್ರಿ. 6th ಸ್ಟ್ಯಾಂಡರ್ಡ್ ಅಂದ್ರೆ 6th ಸ್ಟ್ಯಾಂಡರ್ಡ್ ಐತಿ ಲೈನ್ಸ್ ಅಂಡ್ ಆಂಗಲ್ಸ್, ರೇಖೆಗಳು ಮತ್ತು ಕೋನಗಳು. ಇದರಲ್ಲಿ ಇದಕ್ಕೇನಂತ ಹೇಳ್ತೀವಿ? ಇದೇನು ವಾಟ್ ಇಸ್ ದಿಸ್? ಇದರಲ್ಲಿ ರೇಖೆ ಯಾವುದು? ಇದು ರೇಖೆ, ಇದು ಇದು ರೇಖೆ, ಇದು ಇದು ಅಲ್ಲ, ಇದು ಕಿರಣ. ಇದಕ್ಕೇನಂತೀವಿ ನಾವು? ಕಿರಣ ಅಂತ ಹೇಳ್ತೀವಿ. ಕಿರಣಪ್ಪ ಅಂದ್ರ ನಿಮ್ಗೆ ಸಣ್ಣ ಗೊತ್ತಾ? ಸೂರ್ಯನಿಂದ ಏನು ಬರ್ತಾವು? ಕಿರಣಗಳು ಬರ್ತಾವು. ಹೌದು, ಸೂರ್ಯನಿಂದ ಏನು ಬರ್ತಾವು? ಕಿರಣಗಳು ಬರ್ತಾವು. ಇಲ್ಲಿ ಕಿರಣ ನೋಡ್ರಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತದೆ, ಆರಂಭಿಕ ಬಿಂದು ಐತಿ, ಬಟ್ ಅಂತ್ಯ ಬಿಂದು ಇಲ್ಲ. ಆರಂಭಿಕ ಬಿಂದು ಇದೆ, ಆದರೆ ಅಂತ್ಯ ಬಿಂದು ಇಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ? ಯಾವುದು? ಕಿರಣ ಅಂತ ಹೇಳ್ತೀವಿ. ಇದಕ್ಕೆ ಆರಂಭಿಕ ಬಿಂದು ಇದೆ, ಬಟ್ ಏನಿಲ್ಲ, ಅಂತ್ಯ ಬಿಂದು ಇಲ್ಲ. ಇದು ಯಾರೋ ಮಾಡ್ತೀವಿ, ಬಾಣದ ಗುರುತು ಅಂತ ಹೇಳ್ತೀವಿ. ಇದು ಏನಿರ್ತದೆ, ಈ ರೀತಿ ಚಿಹ್ನೆ ಐತಪ್ಪ ಅಂದ್ರ ಇದು ಕಂಟಿನ್ಯೂಸ್ ಇರ್ತದ ಅಂತ ಅರ್ಥ. ಇದೇನಿರ್ತದ? ಕಂಟಿನ್ಯೂಸ್ ಅಂದ್ರೆ ಎಲ್ಲಿಯೂ ಮುಕ್ತಾಯವಾಗುವುದಿಲ್ಲ, ಹಂಗೆ ಇರ್ತದ. ನೀ ಎಷ್ಟು ದೂರ ಹೋದ್ರು ಹಂಗೆ ಇರ್ತದೆ. ಅದಕ್ಕೇನಿರೋದಿಲ್ಲ, ಅಂತ್ಯ ಇರುವುದಿಲ್ಲ, ಕಂಟಿನ್ಯೂಸ್ ಹಾಗೆ ಇರ್ತದೆ. ಕಿರಣಕ್ಕೆ ಏನಿರ್ತದ? ಆರಂಭಿಕ ಬಿಂದು ಇರ್ತದ, ಅದ್ರ ಏನಿರೋದಿಲ್ಲ, ಅಂತ್ಯ ಬಿಂದು ಇರೋದಿಲ್ಲ. ಅದಕ್ಕೆ ನಾವೇನಿರ್ತೀವಿ? ಕಿರಣ ಅಂತ ಹೇಳ್ತೀವಿ. ಇದು ನೋಡಿದ್ರೆ ಸೂರ್ಯನಿಂದ ಏನು ಬರ್ತಾವ? ಎಷ್ಟನೇ ಕ್ಲಾಸ್? 8th ಸ್ಟ್ಯಾಂಡರ್ಡ್ ಬರ್ಸಿದಾರೆ. ಪ್ಯಾರಲಲ್ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್, ನಾನ್ ಪ್ಯಾರಲಲ್ ಲೈನ್ಸ್. ಇಂಗ್ಲೀಷಲ್ಲಿ ಬರ್ಸಿದ್ರೆ ಇಂಗ್ಲೀಷ್ ಮೀಡಿಯಂ ಇವೆಲ್ಲ ಲೈನ್ಸ್ ಬಗ್ಗೆ ಗೊತ್ತಿರಬೇಕು, ಗೊತ್ತಿದ್ದಾಗ ಮಾತ್ರ ಅದು ಗೊತ್ತಾಗುತ್ತೆ. ಓಕೆ, ಇದಕ್ಕೆ ನಾವೇನಂತ ಹೇಳ್ತೀವಿ? ಕಿರಣ. ಹಾಗೆ ಇದೇನು? ಇದೇನು? ರೇಖೆ, ಲೈನ್. ದಿಸ್ ಇಸ್ ದ ಲೈನ್. ಇದಕ್ಕೆ ನಾವು ಲೈನ್ ಅನ್ನಕ್ಕೆ ಏನಪ್ಪಾ ಡೆಫಿನಿಷನ್ ಅಪ್ಪ ಅಂದ್ರೆ, ಇದಕ್ಕೆ ಆರಂಭಿಕ ಬಿಂದು ಮತ್ತು ಅಂತ್ಯ ಬಿಂದು. ಅಂತ್ಯ ಬಿಂದು ಇರೋದಿಲ್ಲ, ಏನು ಇರೋದಿಲ್ಲ, ಅಂತ್ಯ ಬಿಂದು ಇರೋದಿಲ್ಲ. ಈ ಕಡೆ ಏನಿರ್ತದ? ರೈಟ್ ಸೈಡು ಕಂಟಿನ್ಯೂ ಇರ್ತದ, ಲೆಫ್ಟ್ ಸೈಡ್ ಏನಿರ್ತದ? ಕಂಟಿನ್ಯೂ ಇರ್ತದ. ಅದಕ್ಕೆ ಎಂಡಿಂಗ್ ಪಾಯಿಂಟ್ ಇರೋದಿಲ್ಲ, ನಾಟ್ ಎಂಡಿಂಗ್ ಪಾಯಿಂಟ್. ದಿಸ್ ಇಸ್ ಅ ಲೈನ್. ದಿಸ್ ಇಸ್ ಅ ವಾಟ್ ಇಸ್ ದಿಸ್? ಲೈನ್. ರೇಖೆ ಅಂತ ಹೇಳ್ತೀವಿ. ರೇಖೆಗೆ ಏನಿರೋದಿಲ್ಲ, ಅಂತ್ಯ ಬಿಂದು ಇರೋದಿಲ್ಲ. ಈ ಕಡೆ ಕಂಟಿನ್ಯೂ ಇರ್ತದ, ಈ ಕಡೆ ಕಂಟಿನ್ಯೂ. ಇದಕ್ಕೆ ನಾವೇನಂತೀವಿ? ರೇಖೆ ಅಂತ ಹೇಳ್ತೀವಿ. ರೇಖೆ, ಲೈನ್ ಅಂತ ಹೇಳ್ತೀವಿ. ಇದಕ್ಕೆ ನಾವೇನಂತ ಹೇಳ್ತೀವಿ? ರೇಖಾಖಂಡ. ಇಂಗ್ಲಿಷ್ನಲ್ಲಿ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಲೈನ್ ಸೆಗ್ಮೆಂಟ್ ಏನಪ್ಪ? ಲೈನ್ ಸೆಗ್ಮೆಂಟ್ ಅಂದ್ರೆ ಏನು? ಇದು ಆರಂಭಿಕ ಬಿಂದು ಇರ್ತದ, ಅಂತ್ಯ ಬಿಂದು ಇರ್ತದೆ. ಲೈನ್ ಸೆಗ್ಮೆಂಟ್ ರೇಖಾಖಂಡಕ್ಕೆ ಏನಿರ್ತದ?
ಆರಂಭಿಕ ಬಿಂದು ಇರ್ತದ ಅಂತ್ಯ ಬಿಂದು ಇರ್ತದ ಅದಕ್ಕೆ ನಾವೇನಂತೀವಿ ರೇಖಾಖಂಡ ಅಂತ ಹೇಳ್ತೀವಿ. ಇವಾಗ ನಾನು ನಿಮಗೆ ಒಂದು 5 ಸೆಂಟಿಮೀಟರ್ ಲೈನ್ ಎಳೆ ಅಂತ ಹೇಳ್ತೀನಿ. ಅದಕ್ಕೆ ಲೈನ್ ಮಾಡ್ಬೋದು ಏನಂತ ಅನ್ಬೇಕು ಲೈನ್ ಸೆಗ್ಮೆಂಟ್. ಇದು 5 ಸೆಂಟಿಮೀಟರ್ ಐತಿ. ಎಷ್ಟೈತಿ ಇದು 5 ಸೆಂಟಿಮೀಟರ್ ಐತಿ. ಇದು 5 ಸೆಂಟಿಮೀಟರ್ ಇತ್ತಪ್ಪ ಅಂದ್ರೆ ಇದು ನಾವು ಲೈನ್ ಅಂತ ಹೇಳ್ತೀವಿ. ಲೈನ್ ಅಂತ ಹೇಳಬಾರ್ದು, ತಪ್ಪು. ಏನಂತ ಹೇಳ್ಬೇಕು ಅದಕ್ಕೆ ಲೈನ್ ಸೆಗ್ಮೆಂಟ್ ಅಂದ್ರೆ ರೇಖಾಖಂಡ ಅಂತ ಹೇಳ್ಬೇಕು. ಏನಂತ ಹೇಳ್ಬೇಕು ಲೈನ್ ಸೆಗ್ಮೆಂಟ್. ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಅದಕ್ಕೆ ನಾವೇನಂತ ಹೇಳ್ತೀವಿ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತು ಇವಾಗ ನಿಮಗೆ? ಇವಾಗ ನಾನು ಕ್ವಶನ್ ಕೇಳ್ತೀನಿ ಹೇಳ್ತೀರಿ. ಏನು ವಾಟ್ ಇಸ್ ದಿಸ್ ಕಿರಣ ಅಂತ ಹೇಳ್ತೀವಿ. ಕಿರಣಕ್ಕೆ ಏನಿರ್ತದ ಆರಂಭಿಕ ಬಿಂದು ಇರ್ತದ ಅಂತ್ಯ ಬಿಂದು ಇರೋದಿಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ ಕಿರಣ ಅಂತ ಹೇಳ್ತೀವಿ. ಇಲ್ಲಿ ದೆನ್ ನೆಕ್ಸ್ಟ್ ಇದೇನು ರೇಖೆ. ಇಲ್ಲಿಯೂ ಕಂಟಿನ್ಯೂ ಇರ್ತದ. ರೈಟ್ ಸೈಡ್ ಕಂಟಿನ್ಯೂ ಇರ್ತದ, ಲೆಫ್ಟ್ ಸೈಡ್ ಕಂಟಿನ್ಯೂ ಇರ್ತದ. ಅಂತಿಮ ಬಿಂದು ಇರೋದಿಲ್ಲ. ಅದಕ್ಕೆ ಇರೋದಿಲ್ಲ ರೇಖೆಗೆ ಅಂತಿಮ ಬಿಂದು ಇರೋದಿಲ್ಲ. ದೆನ್ ನೆಕ್ಸ್ಟ್ ಎಸ್ ಏನಾಗಿದೆ ರೇಖಾಖಂಡ. ಯಾಕೆ ನಾವು ರೇಖಾಖಂಡ ಅಂತ ಹೇಳ್ತೀವಿ? ಆರಂಭಿಕ ಬಿಂದು ಇರ್ತದ ಅಂತಿಮ ಬಿಂದು ಇರ್ತದ. ಅದಕ್ಕೆ ನಾವೇನಂತ ಹೇಳ್ತೀವಿ ರೇಖಾಖಂಡ ಆರ್ ಇಂಗ್ಲಿಷ್ ನಲ್ಲಿ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಇಷ್ಟು ಗೊತ್ತಾಯ್ತು ಮಗ?